ಓಕೆ, ಲಾಸ್ಟ್ ಟೈಮ್ ನಾನು ವಾಟ್ ಇಸ್ ದ ಕೀವರ್ಡ್ಸ್ ಅಂತ ಹೇಳಿದ್ದೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅದ್ರ ಕಂಟಿನ್ಯೂ ಕ್ಲಾಸಸ್ ಇದು. ಸೊ ಆಕ್ಚುಲಿ ವಾಟ್ ಇಸ್ ದ ಇಂಪಾರ್ಟೆಂಟ್ ಆಫ್ ದಿ ಕೀವರ್ಡ್ಸ್, ಯಾಕೆ ಇದು ಇಂಪಾರ್ಟೆಂಟ್ ಆಯ್ತಾ? ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ತಿಳಿಸ್ತೀನಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಇದನ್ನ ಡೀಟೇಲ್ಸ್ನ ನೋಟ್ ಮಾಡ್ಕೊಳ್ಳಿ ಆಯ್ತಾ. ಫಸ್ಟ್ ನಾನು ಒಂದ್ಸತಿ ರೀಡ್ ಮಾಡ್ತೀನಿ. Relevant keywords into your web pages can make them more visible on search engines. Whenever someone conducts a related search, this is because search algorithm prioritize sites that contain high quality content matching users queries. ಅಂದ್ರೆ ಇವಾಗ ಯಾರು ಯೂಸರು ಸರ್ಚ್ ಮಾಡ್ತಾರೆ ಗೂಗಲ್ ಅಲ್ಲಿ, ಅಥವಾ ಅದನ್ನ ಕೀವರ್ಡ್ಸ್ ಅಂತ ಕರಿತೀವಲ್ಲ, ಏನ್ ಇನ್ಫಾರ್ಮೇಶನ್ ತೋರಿಸುತ್ತೆ ಅದನ್ನ ಇನ್ಫಾರ್ಮೇಶನ್ ಇದು ಮಾಡ್ತೀವಿ, ರಿಸಲ್ಟ್ ಡಿಸ್ಪ್ಲೇ ಆಗುತ್ತಲ್ಲ, ಅದು ಇನ್ಫಾರ್ಮೇಶನ್ ಆಗಿರುತ್ತೆ ಅಲ್ವಾ. ಆದ್ರೆ ಏನ್ ಕೀವರ್ಡ್ಸ್ ಇರುತ್ತೋ ಅದೇ ಕೀವರ್ಡ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ಇದ್ರೆ, ಆ ಕಂಟೆಂಟ್ ನಮ್ಮ ವೆಬ್ಸೈಟ್ ಅಲ್ಲಿ ಇದ್ರೆ, ಸೊ ಅವಾಗ ಏನ್ ಮಾಡುತ್ತೆ, ಗೂಗಲ್ ಅಲ್ಗೊರಿದಮ್ ಇದೆ, ಸೊ ಅದ್ರ ಪ್ರಕಾರನೇ ಅದು ನಮಗೆ ಡಿಸ್ಪ್ಲೇ ಮಾಡುತ್ತೆ ಆಯ್ತಾ. ಸೊ ಇದು ಯಾವ ತರ ಮಾಡಬೇಕು, ಹೇಗ್ ಮಾಡಬೇಕು, ಇದು ನಿಮಗೆ ರಿಯಲ್ ಟೈಮ್ ಆಗಿ ನಾನು ನಿಮಗೆ ಹೇಳ್ತೀನಿ ಆಯ್ತಾ. ಸೊ ಅದಕ್ಕೆ ಇದನ್ನ ನೋಟ್ ಮಾಡ್ಕೊಳ್ಳು, ಇದು ಮಾಡಿ ಆಯ್ತಾ. ಬರ್ಕೊಂಡ್ಬಿಟ್ಟು ಸರ್ಚ್ ಮಾಡಿ ಇನ್ಫಾರ್ಮೇಶನ್. ಸೊ ಬೇರೆಯವ್ರ ವಿಡಿಯೋಸ್ಗಳಿದೆ, ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಿ ಆಯ್ತಾ. ವಾಟ್ ಈಸ್ ದ ಕೀವರ್ಡ್ ರಿಸರ್ಚ್, ಯಾಕೆ ನಾವು ಕೀವರ್ಡ್ ರಿಸರ್ಚ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೆ ಏನಂದ್ರೆ, ಕೀವರ್ಡ್ಸ್ ರಿಸರ್ಚ್ ಈಸ್ ಎ ಪ್ರಾಕ್ಟೀಸ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ professionals use to find and research terms that users enter into search engine when looking for products, service or general informations. Keywords are related to queries which are asked by users in the search engine ಅಲ್ವಾ. ಏನ್ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇನ್ಫಾರ್ಮೇಶನ್ ಪಡ್ಕೋತೀವಿ, ಅದು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಜನರಲ್ ಇನ್ಫಾರ್ಮೇಶನ್, ಇದನ್ನ ಕೀವರ್ಡ್ ರಿಸರ್ಚ್ ಮೂಲಕನೇ ನಾವು ಮಾಡ್ಬೇಕಾಗತ್ತೆ ಅಲ್ವಾ. ಅದಕ್ಕೆ ಕೀವರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ತರ ಕೀವರ್ಡ್ ಸೆಲೆಕ್ಟ್ ಮಾಡಬೇಕು, ಹೇಗೆ ಕೀವರ್ಡ್ ಸೆಲೆಕ್ಟ್ ಮಾಡಬೇಕು, ಏನೇನ್ ಕ್ರೈಟೀರಿಯಾಗಳಿದೆ, ಗೂಗಲ್ ಆಲ್ಗೊರಿದಮ್ ಯಾವ ಯಾವ ಆಲ್ಗೊರಿದಮ್ ಇದ್ರ ಮೇಲೆ ಅಪ್ಲೈ ಆಗುತ್ತೆ, ಸೊ ಅದೆಲ್ಲ ನಾವು ನೋಡ್ಕೋಬೇಕಾಗತ್ತೆ ಆಯ್ತಾ. ಇದನ್ನ ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ ಆಯ್ತಾ. ಇದು ಪ್ಯೂ ಗೈಡೆನ್ಸ್ ಇದೆ ಪ್ಯಾರಾಮೀಟರ್ ಸೆಕ್ಷನ್ ಫಾರ್ ಕೀವರ್ಡ್ಸ್ ರಿಸರ್ಚ್ ಅಲ್ಲಿ. ಇದು ಸ್ವಲ್ಪ ನೀವು ನೋಡ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಕೀವರ್ಡ್ ರಿಸರ್ಚ್ ಮಾಡಕ್ಕೆ ಟ್ರೈ ಮಾಡಿ ಆಯ್ತಾ. ನಾನು ಹೇಳ್ತೀನಿ ಹೆಂಗ್ ಮಾಡೋದು ಏನು ಅಂತ, ಅದನ್ನ ನೋಡ್ಕೊಳ್ಳಿ ಆಯ್ತಾ. ನಿಚಿ ಕೀವರ್ಡ್ಸ್ ಆಗಿರ್ಬೋದು, ಆಮೇಲೆ ಗೋಲ್ಸ್ ಆಗಿರ್ಬೋದು, ರಿಲೆವೆಂಟ್ ಟಾಪಿಕ್ ರಿಲೇಟೆಡ್ ಆಗಿರ್ಬೋದು, ಸೀಡ್ ಕೀವರ್ಡ್ಸ್ ಆಗಿರ್ಬೋದು, ಇಂಟರ್ನೆಟ್ ಬೇಸ್ ಆಗಿರ್ಬೋದು, ಲಾಂಗ್ ಟೈಲ್ ಶಾರ್ಟ್ ಟೈಲ್ ಕೀವರ್ಡ್ಸ್ ಆಗಿರ್ಬೋದು, ಕಾಂಪಿಟೇಟರ್ ಅನಲೈಸ್ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ನೀವೇನ್ ಮಾಡ್ಬೇಕಾಗತ್ತೆ, ರಿಸರ್ಚ್ ಮಾಡ್ಬೇಕಾಗತ್ತೆ. ಇದ್ರ ಮೇಲೆ ರಿಸರ್ಚ್ ಮಾಡಿಯೇ ನೀವು ಕೀವರ್ಡ್ ಸೆಲೆಕ್ಷನ್ ಫೈನಲೈಸ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಆಡ್ವರ್ಡ್ಸ್ ಆಗಿರ್ಬೋದು ಕ್ರಿಯೇಟ್ ಮಾಡುವಾಗ ಯಾವಾಗ ಕೀವರ್ಡ್ಸ್ ಬೇಕಾಗುತ್ತೆ, ಇಲ್ಲ ನಿಮ್ಮ ವೆಬ್ಸೈಟ್ ಅಲ್ಲಿ ಆಗ್ಬೇಕಾದ್ರೆ ಅದು ಏನೇನ್ ಕೀವರ್ಡ್ಸ್ ಹಾಕ್ಬೇಕು, ಕಾಂಪಿಟೇಟರ್ ಏನೇನು ಯೂಸ್ ಮಾಡಿದ್ದಾರೆ, ಅದು ನೀವು ನೋಡ್ಕೋಬೇಕಾಗತ್ತೆ. ಇದು ನಿಮಗೆ ನಾನು ಹೇಳ್ತೀನಿ. ಸೊ ಎಲ್ಲದು ಕಾಂಪಿಟೇಟರ್ ಕೀವರ್ಡ್ಸ್ ಸಪ್ರೇಟ್ ಕ್ಲಾಸ್ ಮಾಡಿ ಹೇಳ್ತೀನಿ ಆಯ್ತಾ. ಇದಿಷ್ಟು ನೋಟ್ ಮಾಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಇನ್ಫಾರ್ಮೇಶನ್ ಕೊಡ್ತೀನಿ ಕೀವರ್ಡ್ಸ್ ಬಗ್ಗೆನೆ.